ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಕಾಯಿ ಸಾಸಿವೆ ಅನ್ನ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಫಾಸ್ಟಾಗಿ ಆಗುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಮೇಯ್ನು ತೆಂಗಿನಕಾಯಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡ್ರೆ ಬೆಟರು. ನಾನಿಲ್ಲಿ ಸ್ವಲ್ಪ ಕಡಿಮೆನೇ ತೊಗೊಂಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಅದ್ರ ಜೊತೆಲಿ ಸ್ವಲ್ಪ ಖಾರದ ಮೆಣಸಿನ್ಕಾಯಿನೂ ಹಾಕೋಬೋದು. ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ ಅಂತ ನಾನು ಖಾರ ಜಾಸ್ತಿ ಬೇಡ ಅನ್ನೋ ಕಾರಣಕ್ಕೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕೋಬೋದು. ಇಲ್ಲಿ ಒಗ್ಗರಣೆಗೆ ಉದ್ದಿನಕಾಳು ಮತ್ತು ಕಡಲೆಬೇಳೆ, ಕಡಲೆಬೀಜ ಎಲ್ಲ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವು ಒಂದು ಜಾರ್ ತೊಗೊಳ್ಳೋಣ. ಈಗ ಅದಕ್ಕೆ ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತೆಂಗಿನಕಾಯಿ ತುಂಬಾ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬಟ್ಟು ಖಾರ ಇಲ್ವಲ್ಲ ಅಂತ ಕಲರಾಗಿರಲಿ ಅನ್ನೋ ಕಾರಣಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಂದರೆ ಅಷ್ಟೊಂದು ಖಾರ ಬರೋಲ್ಲ, ಇದು ಖಾರ ಇಲ್ಲ ಅಂತಲ್ಲ, ಸ್ವಲ್ಪ ಖಾರ ಕಡಿಮೆ ಬಟ್ ಕಲರ್ ಬರುತ್ತೆ. ಹಾಗಾಗಿ ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು 1 ಸ್ಪೂನಷ್ಟು ಇಲ್ಲಿ ಸಾಸಿವೆನ ಹಾಕೋತಾ ಇದ್ದೀನಿ ಮತ್ತು 1 ಸ್ಪೂನು ಜೀರಿಗೆನ ಹಾಕೋತಾ ಇದ್ದೀನಿ. ಈಗ ಒಂದು ಹೆಬ್ಬೆಟ್ಟು ಗಾತ್ರ ಅಂದರೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರ ನಾನು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ನೀರು ಹಾಕೋಬಾರ್ದು, ಹಾಗೆಯೇ ಪುಡಿ ಮಾಡ್ಕೋಬೇಕು. ಇಲ್ಲಿ ಉಪ್ಪನ್ನು ಹಾಕ್ಕೊಂಡು ನೀವು ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಒಗ್ಗರಣೆ ಮಾಡ್ತೀರಲ್ಲ ಅವಾಗ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡಿಲ್ಲ, ಹಾಗೆಯೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಅಂದರೆ ಫುಲ್ಲು ನಯಸ್ಗೂ ಬೇಡ, ಫುಲ್ಲು ದಪ್ಪ ದಪ್ಪನೂ ಬೇಡ, ಒಂದು ಮೀಡಿಯಮಲ್ಲಿ ಇರಲಿ, ಆವಾಗಲೇ ಅದು ಟೇಸ್ಟು ಚೆನ್ನಾಗಿ ಬರೋದು. ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೀರು ಮಾತ್ರ ಹಾಕಲೇಬಾರ್ದು, ಹಾಗೆಯೇ ಪುಡಿ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ ಗೊತ್ತಾ, ಅಷ್ಟು ಸ್ಮೆಲ್ಲು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ, ಬೇಗ ಈಸಿಯಾಗುತ್ತೆ. ಈಗ ನೋಡಿ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡು ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಅಂದರೆ ಮಾಮೂಲಿ ನಾವು ಇವಾಗ ಚಿತ್ರಾನ್ನ ಎಲ್ಲ ಮಾಡ್ತಾನೆ ಇರ್ತೀವಿ, ಈರುಳ್ಳಿ ಅವು ಏನು ತರಕಾರಿ ಇಲ್ಲ ಅಂದಾಗ ಈ ರೀತಿ ಸಿಂಪಲ್ಲಾಗಿ ಒಂದು ತೆಂಗಿನಕಾಯಿ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು, ತುಂಬ ಈಸಿಯಾಗಿ ಆಗುತ್ತೆ. ಇವಾಗ ನೋಡಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ ಮತ್ತು ಜೀರಿಗೆನೂ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ಜೀರಿಗೆ. ಹಾಗಾಗಿ ಇವಾಗ ಇದೆರಡೂ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಇವಾಗ ನಾನು ಮೊದಲಿಗೆ ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ. ಎಲ್ಲ ಫಸ್ಟು ಕಡಲೆಬೀಜ ಹಾಕ್ಬಿಡ್ತಾರೆ, ಆಮೇಲೆ ಕಡಲೆಬೇಳೆ ಹಾಕ್ತಾರೆ. ನಿಜ ಹೇಳಬೇಕು ಅಂದರೆ ಕಡಲೆಬೀಜ ಬೇಗನೆ ಫ್ರೈ ಆಗುತ್ತೆ, ಕಡಲೆಬೇಳೆ ಬೇಗ ಫ್ರೈ ಆಗೋಲ್ಲ. ಅಂದರೆ ಇದನ್ನು ಮೀಡಿಯಮ್ ಊರಿಲಿ ನೀವು ಫ್ರೈ ಮಾಡ್ಕೋಬೇಕು. ಫಸ್ಟು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಅಂದರೆ ತುಂಬ ಫ್ರೈ ಆದಮೇಲೆ ನೀವು ಹಾಕ್ಕೋಬಾರ್ದು ಬೇರೆ ಯಾವುದೇ ಆಗಲಿ. ಫಸ್ಟು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಉದ್ದಿನ ಕಾಳನ್ನ ಹಾಕಿದ್ದೀನಿ. ನೀವು ಹೆಸರು ಬೇಳೆನೂ ಹಾಕ್ಕೋಬೋದು ಅಥವಾ ಉದ್ದಿನ ಬೇಳೆನೂ ಹಾಕ್ಕೋಬೋದು. ನಾನಿಲ್ಲಿ ಉದ್ದಿನ ಬೇಳೆನೂ ಸಿಗುತ್ತೆ, ನೀವು ಅದನ್ನು ಬೇಕಾದ್ರೂ ಹಾಕ್ಕೋಬೋದಲ್ವ. ನನಗೆ ಕಾಳಿದ್ದರೆ ಅದನ್ನೇ ಹಾಕಿದ್ದೀನಿ. ಮತ್ತು ಇವಾಗ ನೋಡಿ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಒಂದು 3/4% ಫ್ರೈ ಆದಾಗ ನಾವು ಕಡಲೆಬೀಜ ಹಾಕ್ಕೊಂಡಾಗ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಇಲ್ಲಿ ಬೇಕು ಅಂದರೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕರಿಬೇವು, ಅಂದರೆ ಹಸಿ ಕರಿಬೇವು ಹಾಕಿದ್ರೆ ಟೇಸ್ಟ್ ಅಂತೂ ಸಖತ್ತು ಚೆನ್ನಾಗಿರುತ್ತೆ. ಹಸಿ ಕರಿಬೇವು ಖಾಲಿಯಾಗಿತ್ತು, ಇವಾಗ ಅಂಗಡಿಗೆ ಹೋಗೋರು ಯಾರು ಅಂತ ಹೇಳ್ಬಿಟ್ಟು ನಾನು ಒಣ ಕರಿಬೇವಿತ್ತು ಅಂತ ಅದನ್ನೇ ಹಾಕಿದೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ನೋಡಿ ಪುಡಿ ಮಾಡಿಟ್ಟಿದ್ನಲ್ಲ ಆ ಪುಡಿನ ಇದಕ್ಕೆ ಹಾಕೋತಾ ಇದ್ದೀನಿ. ಅಂದರೆ ತುಂಬ ಎಣ್ಣೆ ಇರೋ ಥರ ಇದನ್ನೆಲ್ಲ ಫ್ರೈ ಮಾಡಬಾರ್ದು, ಸ್ವಲ್ಪ ನೋಡಿಕೊಂಡು ಆ ಪುಡಿ ಎಷ್ಟು ಮಾಡಿರ್ತೀವೋ ಅಷ್ಟಕ್ಕೆ ತಕ್ಕನಾಗಿ ಎಣ್ಣೆ ಹಾಕ್ಕೊಂಡು ನಾವು ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಬೇಕಾದರೂ ಮಾಡ್ಕೋಬೋದು. ಅಂದರೆ ಯೆಲ್ಲೋ ಕಲರ್ ಇದ್ದರೆ ಸ್ವಲ್ಪ ಮಾಡಿದಾಗ ಕಲರಾಗಿ ಚೆನ್ನಾಗಿರುತ್ತೆ ರೈಸು ಅನ್ನೋ ಕಾರಣಕ್ಕೆ ನಾನು ಆವಾಗಲೇ ಉಪ್ಪನ್ನ ಹಾಕಿರಲಿಲ್ಲ ಪುಡಿ ಮಾಡುವಾಗ. ಇವಾಗ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ಮಾತ್ರ ಹಾಕ್ಕೊಂಡು ನೀವು ಅನ್ನ ಕಲಿಸುವಾಗ ಸಾಲ್ಟೇಜ್ ಬಂದರೆ ಬೇಕಾದ್ರೆ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಏಕೆಂದರೆ ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿ ಸ್ವಲ್ಪ ಅಂದರೆ ಉರಿನ ಕಡಿಮೆ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು, ಇದ್ದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನೋಡಿ ಎಣ್ಣೆನೂ ಜಾಸ್ತಿ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಒಂದು ಮೀಡಿಯಮಲ್ಲಿ
ಒಂದೇ ಲೆವೆಲಲ್ಲಿದೆ ಈ ರೀತಿ ಇರಬೇಕು. ಅಂದರೆ ಚಿತ್ರಾನ್ನಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡ್ತಾರೆ, ಇದಕ್ಕೆ ಆ ರೀತಿ ಇಲ್ಲ. ಯಾಕೆಂದರೆ ಕಾಯಿ ಅನ್ನೋದ್ರೆ ಸ್ವಲ್ಪ ಕಾಯಿಲಿ ಎಣ್ಣೆ ಅಂಶ ಇದ್ದೇ ಇರುತ್ತಲ್ವ, ಹಾಗಾಗಿ ಇವಾಗ ನೋಡಿ ಇಷ್ಟು ಗೊಜ್ಜಿದೆ, ತುಂಬ ಆಗಿಬಿಡುತ್ತೆ. ಅದಕ್ಕೆ ನೀವು ಇದು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಕಲಿಸ್ಕೊಂಡು ತಿನ್ಬೋದು. ಇವಾಗ ಒಂದು ಬೌಲ್ಗೆ ನಾನು ಎತ್ತಿಟ್ಕೋತೀನಿ ಸ್ವಲ್ಪನ, ಎಲ್ಲದನ್ನು ಕಲಸಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಗೊಜ್ಜಿಗೆ ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು ಅನ್ನನ ಕಲಿಸ್ಕೋಬೋದು. ನೀವು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕೊಂಡು ನೀವು ಕಲಿಸ್ಕೋಬೋದು. ನಾನಿಲ್ಲಿ ಬಾಣಲೆಲೆ ನಾನು ಕಲಿಸ್ತಾ ಇದ್ದೀನಿ. ಅದನ್ನು ಗೊಜ್ಜನ್ನು ಸ್ವಲ್ಪ ಬೇರೆ ಎತ್ತಿಟ್ಕೊಂಡಿದ್ದೀನಿ. ಬೇಕು ಅಂದರೆ ಕಲಿಸ್ಕೋಬೋದು. ಅರ್ಜೆಂಟ್ ಟೈಮಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೂ ನೀವು ಫಾಸ್ಟಾಗಿ ಬೆಳಗ್ಗೆ ಎದ್ದಾಗ ಮಕ್ಕಳಿಗೆಲ್ಲ ಅರ್ಜೆಂಟಲ್ಲಿ ಈಗ ಆಫೀಸ್ಗೆ ಹೋಗೋರು ಇರ್ತಾರೆ, ಮಾಡೋಕ್ಕಾಗಲ್ಲ, ಆವಾಗ ಈ ಗೊಜ್ಜಿದ್ರೆ ನೀವು ಕಲಿಸ್ಬಿಟ್ಟು ಕೊಟ್ಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಒಂದೇ ರೀತಿ ಚಿತ್ರಾನ್ನ ತಿಂತಾ ಇರ್ತೀವಲ್ವ, ಅದ್ರ ಬದಲು ಈ ರೀತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಒಂದು ಸ್ವಲ್ಪ ಅನ್ನನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಕೊಡ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಅದು ಸ್ವಲ್ಪ ಚಿತ್ರಾನ್ನದ ಪುಡಿ ಪುಡಿಯಾಗಿರುತ್ತಲ್ಲ, ಚಿತ್ರಾನ್ನ ಥರ ಕಲ್ಲರು ಬೇಕು ನಿಮಗೆ, ಕಲರ್ಫುಲ್ಲಾಗೂ ಇರಬೇಕು. ಒಂದು ಸ್ವಲ್ಪ ಗೊಜ್ಜು ಜಾಸ್ತಿ ಕೆಲವ್ರು ಇಷ್ಟಪಡ್ತಾರಲ್ವ, ನನಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಇದ್ರೇ ನಂಗೆ ಚಿತ್ರಾನ್ನ ಇಷ್ಟ ಆಗೋದು. ಕಡಿಮೆ ಹಾಕ್ಬಿಟ್ರೆ ನಂಗೆ ಇಷ್ಟನೇ ಆಗೋಲ್ಲ. ಹಾಗಾಗಿ ನಾನು ಸ್ವಲ್ಪ ಪುಡಿನ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಅಂದರೆ ನಾನು ಹಾಕಿರೋ ತೆಂಗಿನ ತುರಿ ಸ್ವಲ್ಪ ಕಡಿಮೆ ಆಯಿತು ಕ್ವಾಂಟಿಟಿ. ನೀವು ಇನ್ನೂ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ಮತ್ತು ಅದು ಪುಡಿ ಮಾಡುವಾಗಲೇ ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ನಿಜ ಆವಾಗಲೇ ತಿಂದ್ಬಿಡೋಣ ಅಂತ ಅನ್ನೋಷ್ಟು ನಮಗೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ನಾನು ಸ್ವಲ್ಪ ಗೊಜ್ಜು ಜಾಸ್ತಿಯಾಗಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಅಲ್ವ ಸ್ವಲ್ಪ ಕಲರಾಗಿದೆ. ನೀವು ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡಂತೂ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಬೆಳಗ್ಗೆ ಬೇಗ ಆಗುತ್ತೆ. ಹೀಗೆ ಅರ್ಜೆಂಟ್ ಟೈಮಲ್ಲಿ ಒಂದೊಂದು ಐಟಮ್ನು ರೆಸಿಪಿನ ಮಾಡಿಕೊಂಡ್ರೆ ನಮಗೆ ಬೇಗ ಕೆಲಸಗಳಾಗುತ್ತೆ ಮನೆಯಲ್ಲೂ ಅಷ್ಟೇ. ಒಂದು ಸಲ ಟ್ರೈ ಮಾಡಿ, ತುಂಬ ರುಚಿಯಾಗೂ ಇದೆ, ಎಲ್ರಿಗೂ ಇಷ್ಟನೂ ಆಗುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.